ಇವತ್ತು ಬೇಗ ಎದ್ದು 4 o'clock ಎದ್ದೆ. 4 o'clock ಎದ್ದು ರೆಡಿಯಾಗಿ 5:45ಗೆ ಹೊರಟಲ್ಲಿಂದ ಹೊರಟು ಅದು ಮಾರ್ನಿಂಗ್ ಹೇಳಿದಂಗೆ ಫಾಸ್ಟರ್ ಆಗುತ್ತೆ, ಆರಾಮಾಗುತ್ತೆ. ಹೊರಟು ಬಂದೆ. ದಾರಿಯಲ್ಲಿ ಹರಿಪಾದ ಅನ್ನೋ ಜಾಗದಲ್ಲಿ ಒಂದು ಜಾತ್ರೆ ಅಂತ ಇತ್ತು, ಅಂದರೆ ಚಿಕ್ಕ ದೇವರುಗಳದ್ದು ಮೆರವಣಿಗೆ ಥರ ಮಾಡ್ತಾಯಿದ್ರು. ಅಲ್ಲಿ ಜನ ಐ ಥಿಂಕ್ ಮಕ್ಕಳು ಕೆಲವು ಆ್ಯಂಡ್ ಆಲ್ಸೋ ಒಂದು ಲೆವೆಲ್ಗೆ ಏಜ್ ಆಗಿರೋರು ಒಂದು ಟ್ರಾನ್ಸಲ್ಲಿದ್ದರು. ಆ್ಯಕ್ಚುಲಿ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಸೊ ಈ ಒಂದು ಹಾಲು ಬ್ರೇಕ್ಗೆ ನಿಲ್ಲಿಸಿದ್ದೀನಿ. ಸೊ ಆಲ್ರೆಡಿ ಒಂದು 25 ಕಿಲೋಮೀಟರ್ವರೆಗೂ ಕವರ್ ಮಾಡಿದ್ದೀನಿ. எந்த டெம்பிள்? ஹரிப்பாடு. அடிப்பால், ஹரிப்பாடு, கடிப்பால், ஹரிப்பாடு, 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 ஹரிப்பாடு டெம்பிள். கோயில் எங்கே இருக்கு? கோயில் எங்கே? அங்கே. சின்ன சின்ன கோயில் இருக்குல்ல. ஓகே ஓகே. ಹಡಾಪುಜಾ ಅಲ್ಲಿ ಈ ಬ್ರಿಡ್ಜ್ ಇದೆ, ಸುಮಾರು ಕಿಲೋಮೀಟ್ರ್ ಐ ಥಿಂಕ್ ಇದೆ, ಎಷ್ಟಿದೆ ಅಂತ ಗೊತ್ತಿಲ್ಲ. ಆ್ಯಂಡ್ ಈ ಕಡೆ ವ್ಯೂ ಕೂಡ ಸೂಪರ್ ಆಗಿದೆ. ಬೆಳಗ್ಗೆನೆ ಚಪಾತಿ ಮತ್ತು ಫಿಶ್ ಕರಿ ಸಿಕ್ತು. ಜಮಾಯಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟು ಸ್ವಲ್ಪ ಖಾರ ಇತ್ತು. ಇಲ್ಲಿ ಕೇರಳಲ್ಲಿ ಎಲ್ಲೋದ್ರೂ ಸರ್ಬತ್ ಸಿಗುತ್ತೆ. ಸೊ ಇಲ್ಲ ಸರ್ಬತ್ ಕೇಳೋಣ ಸರ್. ಸರ್ಬತ್ ಲಿಟಲ್ ಸೋಡಾ. ಸ್ವೆಟ್ ಆಗೋದ್ರಿಂದ ತುಂಬ ಬಾಯಕ್ಕೆ ಆಗ್ತಾನೆ ಇರುತ್ತೆ. ಸೊ ಆವಾಗ ನೀರು ಕುಡಿತಾನೆ ಇರ್ತೀನಿ. ದಿನಕ್ಕೆ ಒಂದು 5 ಲೀಟ್ರ್ 6 ಲೀಟ್ರ್ ನೀರು ಕುಡಿತೀನಿ. ಬಟ್ ಆದ್ರೂ ಸರಲ್ಲ ಅದಕ್ಕೆ ಸಮಥಿಂಗ್ ಈ ಥರ ಸರ್ಬತ್ತು ಪ್ಲಸ್ ಸಮಥಿಂಗ್ ಏನಾದರೂ ಬೇಕು. ತುಂಬ ಹೊಟ್ಟೆ
ಬೆಸ್ಟ್ ಥಿಂಗ್ ಏನಂದರೆ ಊಟ ಸೂಪರ್ ಆಗಿತ್ತು, ತಿಂದುಬಿಟ್ಟೆ. ಈಗ ಹೊಟ್ಟೆ ತುಂಬೋಗಿದೆ, ಹೆಂಗೆ ಕುಡಿಯೋದು ಕಷ್ಟ ಆಗುತ್ತೆ. ಬಟ್ ಬೆಸ್ಟ್ ಥಿಂಗ್ ಏನಂದರೆ ತುಂಬ ದೂರ ಇಲ್ಲ, ಕೊಚ್ಚಿ ಇರೋದು 25 ಕಿಲೋಮೀಟ್ರು. ಸೊ ಬೇಗ ಹೋದರೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತೀನಿ, ಇಲ್ಲ ಕೊಚ್ಚಿಯಲ್ಲೇ ಹೋಗ್ತಾನೆ. ಕೆಥಾನ್ ಕೊಚ್ಚಿನ ಬಂದೆ ಅಂದರೆ ಆಲ್ಮೋಸ್ಟ್ ಎರ್ನಾಕುಲಂ ರೀಚ್ ಆಗಿಬಿಟ್ಟಿದ್ದೀನಿ. 100 ಕಿಲೋಮೀಟರ್ಸ್ ಓಡಿಸಿದ್ದೀನಿ, ಇನ್ನೂ 3.5. ಸೊ ಒಂದ್ಸರಿ ಬೈಕ್ ಟೆಸ್ಟ್ ಮಾಡಿಸ್ಕೊಳ್ಳೋಣ, ಬ್ರೇಕ್ಸು ಚೈನ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಬಂದೆ. ಸೊ ಎಲ್ಲ ಚೆನ್ನಾಗಿದೆಯಂತೆ, ಸ್ವಲ್ಪ ಟೈಟ್ ಮಾಡಿದ್ರು, ಚೈನ್ ಸ್ವಲ್ಪ ಚೆಕ್ ಮಾಡಿದ್ರು. ಸೊ ಆಲ್ ಫೈನ್. ಸೊ ನಾನು ನಿಮ್ಗೆ ಬೈಕ್ ತೋರಿಸಿರಲ್ಲ, ಯಾವ ಬೈಕ್ ಓಡಿಸ್ತೀನಿ ಅಂತ. ದಿಸ್ ದ ಒನ್ ರಾಕ್ ರೈಡರ್ ಬಿಟ್ವೀನ್ 5.0. ಇದು ಬೇಸಿಕ್ ಬೈಕು, ಗೇರ್ ಇದೆ ಅಷ್ಟೇ ಇದರಲ್ಲಿ. ಸೊ ನಾನು ಕೊಟ್ಟಾಗ 9,000 ಕೊಟ್ಟು ತೊಗೊಂಡಿದ್ದೆ. ಸೊ ಇದನ್ನೇ ನನ್ನ ಸನ್ಯಾಸಿ ಒಂದು ಬೈಸಿಕಲ್ ಫುಲ್ ಕರ್ನಾಟಕ ಓಡಿಸಿದ್ದು. ಸೊ ವಾಟರ್ ಬಾಟ್ಲ್ ಕೊಡೋಕ್ಕೆ ಜಾಗ ಇದೆ, ಆ್ಯಂಡ್ ದೆನ್ ಟೆಂಟ್ ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿಗೆ. ಸೊ ಎರಡು ಬ್ಯಾಗ್ ಬೇಸಿಕ್ಲಿ ಈ ಕಡೆ ಆ ಕಡೆ ಬರುತ್ತೆ, ಅದು ಇಟ್ಕೊಂಡಿದ್ದೀನಿ. ಸೊ ಈ ಬೋರ್ಡು ಕನ್ಯಾಕುಮಾರಿ ಕಾಶ್ಮೀರ ಬೋರ್ಡ್ ಇದೆ, ಸೇಮ್ ಥಿಂಗ್ ಫ್ರಂಟಲ್ಲಿದೆ. ತುಂಬ ಲಗೇಜ್ ಏನಿಲ್ಲ, ಆದಷ್ಟು ಬೇಸಿಕ್ ಇಟ್ಕೊಂಡಿದ್ದೀನಿ ಲಗೇಜು. ಆ್ಯಂಡ್ ಐ ಥಿಂಕ್ ಇದಕ್ಕಿಂತ ಬೆಟರ್ ಬೈಕ್ಸ್ ಬರುತ್ತೆ. ಸೊ ಐ ಥಿಂಕ್ ದ ಬೇಸಿಕ್ ಇಟ್ ಈಸ್ ದ ಮೋರ್ ಯೂಸ್ ವಾಟ್ ಯು ಕಾಲ್ ಸ್ವೆಟ್, ದ ಮೋರ್ ಯು ವರ್ಕ್ ಹಾರ್ಡ್ ಅಂತಾರಲ್ಲ. ಸೊ ನಂಗೆ ಓಕೆ ಅನಿಸ್ತು. ಒಂದು 20-30 ಸಾವಿರ 40 ಸಾವಿರ ಕೊಟ್ಟು ಬೈಕ್ ತೊಗೊಂಡು ಓಡಿಸೋ ಬದಲು ಐ ಥಿಂಕ್ ದಿಸ್ ಇಸ್ ಗುಡ್ ಅಂತ ಅನಿಸ್ತು ನನಗೆ. ಬಿಕಾಸ್ ಲಾಸ್ಟ್ ಟೈಮ್ ಅಷ್ಟೇ 3,800 ಕಿಲೋಮೀಟ್ರ್ ಓಡಿಸಿದಾಗ ನನಗಿದು ಬೆಸ್ಟೇ ಅನಿಸ್ತು. ಸೊ ಸೇಮ್ ಥಿಂಗ್ ಓಡಿಸ್ತಾ ಇದ್ದೀನಿ, ನೋಡೋಣ. ಓಕೆ, ಈಗ 6 ಗಂಟೆಗೆ ಕೊಡುಗನಲ್ಲೂರು ಅಂತ ಬಂದೆ. ಇದು ಎರ್ನಾಕುಲಂ ಆದಮೇಲೆ ಬರುತ್ತೆ. ಇಲ್ಲಿ ಒನ್ ಥಿಂಗ್, ನಾನು ಜಾಸ್ತಿ ಅಂದರೆ ಜಾಗಗಳು ನೋಡೋಕ್ಕೆ ಹೋಗ್ತಿಲ್ಲ. ಬಿಕಾಸ್ ಅಂದರೆ ಬಂದಿರೋ ದ ಮೇನ್ ಇಂಟೆನ್ಷನ್ ಇಸ್ ಲೈಕ್ ಸೈಕ್ಲಿಂಗ್ ಅಲ್ಲ. ಸೊ ಅದೇ ಮಾಡ್ತಾ ಇರೋದು ನಾನು. ಎಲ್ಲ ತುಂಬ ಇಷ್ಟ ಆದರೆ ಮಾತ್ರ ಹೋಗ್ತೀನಿ. ದಟ್ಟು ಈಗ ಎಲ್ಲ ಕ್ರೌಡೆಡ್ ಪ್ಲೇಸು ಆ್ಯಂಡ್ ಐ ಡೋಂಟ್ ವಾಂಟ್ ಟು ಗೋ. ಸೊ ಟುಡೇ ಒಂದು 140 ಕಿಲೋಮೀಟ್ರ್ ಕವರ್ ಮಾಡಿದೆ. ಸೊ ಅನ್ಸಲಿಲ್ಲ ಆ್ಯಕ್ಚುಲಿ. ಐ ಥಾಟ್ ಅರೌಂಡ್ 110 ಅಂತ ಅಂದ್ಕೊಂಡೆ, ಬಟ್ 140 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ. ಆ್ಯಂಡ್ ಅಷ್ಟೇ, ಈಗ ಬಂದಿದ್ದೀನಿ. ಈಗ ಊಟ ಮಾಡಿ ಒಂದು 7-8 ಒಳಗಡೆ ಮಲಗೋದು. ಆ್ಯಂಡ್ ದ ಬೆಸ್ಟ್ ಥಿಂಗ್ ಇವತ್ತು ಆ್ಯಕ್ಚುಲಿ ಹೇಳ್ದಂಗೆ ಬೆಸ್ಟ್ ಥಿಂಗ್ ಇಸ್ ಅರ್ಲಿ ಮಾರ್ನಿಂಗ್ ಎದ್ದರೆ ದಟ್ಸ್ ದ ಥಿಂಗ್. ಯು ಕವರ್ ಲಾಟ್ ಆಫ್ ಡಿಸ್ಟೆನ್ಸ್ ಗೊತ್ತಿಲ್ಲದೆ. ಬಿಕಾಸ್ ಒಂದ್ಸರಿ ಸೂರ್ಯ ಬಂದರೆ ಇಟ್ ಬಿಕಮ್ಸ್ ಟೂ ಟೈರಿಂಗ್ ಆ್ಯಂಡ್ ತುಳಿದಾದ್ರೂ ಹೋಗ್ತಾನೆ ಇರಲ್ಲ ಮುಂದಕ್ಕೆ. ಸೊ ಸ್ವಲ್ಪ ಥೈ ಸ್ವಲ್ಪ ನೋವಾಗುತ್ತೆ, ಬಟ್ ನಥಿಂಗ್ ಮೇಜರ್. ಕೂಲ್. ಐ ಥಿಂಕ್ ಮಲಗಿಬಿಟ್ರೆ ಸರಿ ಹೋಗುತ್ತೆ. ಬೆಳಗ್ಗೆ ಎದ್ದು ಐ ಥಿಂಕ್ ಮ್ಯಾಂಗ್ಳೂರಿಗೆ ಇನ್ನೊಂದು 400 ಕಿಲೋಮೀಟರ್ಸ್ ಇದೆ. ಮೀನ್ಸ್ ವಿತಿನ್ 3 to 4 days ಮ್ಯಾಂಗ್ಳೂರು. ಪ್ರಾಬ್ಲಿ ಮೂಡುಬಿದ್ರಿಗೆ ಹೋಗ್ತೀನಿ, ಅಲ್ಲೊಬ್ಬ ಫ್ರೆಂಡ್ ಇದ್ದಾನೆ ಉಳ್ಕೊಳಕ್ಕೆ. ಸೊ ಲೆಟ್ಸ್ ಸಿ. ನಾಳೆ ಐ ಥಿಂಕ್ ಇನ್ನೊಂದೇನೆಂದರೆ ಎವ್ರಿ ಡೇಸ್ ಎ ನ್ಯೂ ಡೇ. ಆ್ಯಂಡ್ ನೆನ್ನೆ ಇದ್ದಂಗೆ ಇವತ್ತಿರೋದಂಗೆ ನೆನ್ನೆ ಇರೋದಿಲ್ಲ. ಸೊ ಮಚ್ ಓವರ್ ಯು ಪ್ಲ್ಯಾನ್ ಆ್ಯಂಡ್ ಏನೇ ಅಂದ್ಕೊಂಡ್ರು ದಟ್ಸ್ ಹೌ ಆ್ಯಕ್ಚುಲಿ ಜರ್ನಿ ಹ್ಯಾಪನ್ಸ್. ಆ್ಯಕ್ಚುಲಿ ನೆನ್ನೆ ಇಟ್ ವಾಸ್ ಓಕೆ, 100 ಕಿಲೋಮೀಟರ್ ತುಂಬ ಕಷ್ಟ ಆಯಿತು. ಇವತ್ತು ಗೊತ್ತಿಲ್ಲದಿರೋ 140 ಕಿಲೋಮೀಟ್ರು. ನಾಳೆ 70 ಕಿಲೋಮೀಟ್ರಿಗೆ ಕಷ್ಟ ಆಗ್ಬಿಡ್ಬೋದು. ನೆವರ್ ನೋ. ದಟ್ಸ್ ಹೌ ಈ ಜರ್ನೀಸ್ ಎಲ್ಲ ಆಗೋದು. ಎನಿವೇಸ್, ನೋಡೋಣ. ಲೆಟ್ಸ್ ಫೇಸ್ ದ ಟುಮಾರೋ. ಓಕೆ, ನಾಳೆ ಸಿಗೋಣ. ಬಾಯ್.